ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ರಾಜ್ಯವನ್ನ ಹಸಿವು ಮುಕ್ತ ಮಾಡಬೇಕು ಅನ್ನೋ ಮಹತ್ವಾಕಾಂಕ್ಷೆಯಿಂದ ಇಂದಿರಾ ಕ್ಯಾಂಟೀನ್ಗಳನ್ನ ಆರಂಭಿಸಲಾಗಿತ್ತು. ಆದರೆ ಗಣಿ ನಾಡು ಬಳ್ಳಾರಿಯಲ್ಲಿ ಮಾತ್ರ ಇಂದಿರಾ ಕ್ಯಾಂಟೀನ್ಗಳ ಸ್ಥಿತಿ ಶೋಚನೀಯವಾಗಿದೆ. ಹೌದು, ಅನುದಾನದ ಕೊರತೆಯಿಂದಾಗಿ ಬಳ್ಳಾರಿ ನಗರದ ಇಂದಿರಾ ಕ್ಯಾಂಟೀನ್ಗಳು ಈಗ ಮುಚ್ಚುವ ಹಂತಕ್ಕೆ ಬಂದು ತಲುಪಿವೆ. ಬಳ್ಳಾರಿ ನಗರದ ಎಪಿಎಂಸಿ, ಬಾಪೂಜಿ ನಗರ, ಬೆಳಗಲ್ ಕ್ರಾಸ್ ಸೇರಿದಂತೆ ಒಟ್ಟು 7 ಇಂದಿರಾ ಕ್ಯಾಂಟೀನ್ಗಳಿಗೆ ಕಳೆದ 8 ತಿಂಗಳಿನಿಂದ ಬಿಲ್ ಮೊತ್ತ ಪಾವತಿಯಾಗಿಲ್ಲ. ಈ 7 ಕ್ಯಾಂಟೀನ್ಗಳ ನಿರ್ವಹಣೆಗೆ ಪ್ರತಿ ತಿಂಗಳು ಸುಮಾರು 20 ಲಕ್ಷ ರೂಪಾಯಿ ಬೇಕು. ಆದರೆ ಈಗ ಸುಮಾರು 1,60,00,000 ರೂಪಾಯಿ ಬಾಕಿ ಉಳಿದಿರುವುದರಿಂದ ಗುತ್ತಿಗೆದಾರರು ಅಕ್ಷರಶಃ ಕೈಚೆಲ್ಲಿದ್ದಾರೆ. ಹಣಕಾಸಿನ ಮುಗ್ಗಟ್ಟಿನಿಂದಾಗಿ ಕೆಲಸಗಾರರಿಗೆ ಸಂಬಳ ನೀಡಲು ಸಾಧ್ಯವಾಗುತ್ತಿಲ್ಲ. ಇದರ ಬಿಸಿ ಇಂದು ಬೆಳಿಗ್ಗೆಯೂ ತಟ್ಟಿತ್ತು. ಹಣವಿಲ್ಲದ ಕಾರಣ ಇಂದು ಬೆಳಿಗ್ಗೆ ಟಿಫಿನ್ ಸಿದ್ಧಪಡಿಸಿರಲಿಲ್ಲ. ನಂತರ ಅಧಿಕಾರಿಗಳು ಮನವೊಲಿಸಿದ ಮೇಲೆ ಮಧ್ಯಾಹ್ನ ಊಟ ಸಿದ್ಧಪಡಿಸಲಾಗಿದೆ. ಆದರೆ ಇದು ಎಷ್ಟು ದಿನ ನಡೆಯುತ್ತೆ ಅನ್ನೋದೇ ಈಗಿರುವ ದೊಡ್ಡ ಪ್ರಶ್ನೆ. ಗ್ಯಾಸ್ ಮತ್ತು ಹಣದ ಸಮಸ್ಯೆಯಿಂದಾಗಿ ಮೆನು ಕೂಡ ಬದಲಾಗಿದೆ. ಬೆಳಿಗ್ಗೆ ಇಡ್ಲಿ ಕೊಡಬೇಕಾದ ಜಾಗದಲ್ಲಿ ಬರೀ ರೈಸ್ ಬಾತ್, ಮಧ್ಯಾಹ್ನ ಕೇವಲ ಅನ್ನ ಸಾಂಬಾರ್ ನೀಡಲಾಗುತ್ತಿದೆ. ಇದರಿಂದಾಗಿ ನಿತ್ಯ ಇಲ್ಲಿ ಊಟ ನಂಬಿರುವ 2,000ಕ್ಕೂ ಹೆಚ್ಚು ಕಾರ್ಮಿಕರು ಮತ್ತು ಬಡವರ ಸ್ಥಿತಿ ಅಯೋಮಯವಾಗಿದೆ. ಮಹಾನಗರ ಪಾಲಿಕೆ ಅಧಿಕಾರಿಗಳು ಶೀಘ್ರದಲ್ಲೇ ಹಣ ಬಿಡುಗಡೆ ಮಾಡುತ್ತೇವೆ ಅಂತ ಭರವಸೆ ನೀಡುತ್ತಿದ್ದಾರೆ. ಆದರೆ ಈ ಭರವಸೆ ಯಾವಾಗ ಈಡೇರುತ್ತೆ? ಬಡವರ ಹಸಿವು ನೀಗಿಸುವ ಈ ಕ್ಯಾಂಟೀನ್ಗಳು ಮತ್ತೆ ಗತವೈಭವಕ್ಕೆ ಮರಳುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.